ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲಿಯೇ ಸುಗಂಧವಾಗಿರುವ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಸಿಗೋ ಪೌಡರ್ಗಿಂತ ಮನೆಯಲ್ಲಿ ಮಾಡೋ ಪೌಡರ್ ಸುಗಂಧ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಈ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು 1 ಬೌಲಷ್ಟು ಇಲ್ಲಿ ಧನಿಯಾ ಕಾಳನ್ನು ಹಾಕಿದ್ದೀನಿ. ಇದು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ಏನಾದರೂ ಕಸಕಡ್ಡಿ ಏನಾದರೂ ಇದ್ದರೆ ಆರಿಸಿ ತೆಗಿಬೇಕು ಮತ್ತು ಸ್ವಲ್ಪ ಬಿಸಿಲಿಗೆ ಇಟ್ಟು ನಾವು ಇದನ್ನು ತಗೋಬೇಕು. ಇವಾಗ ಇಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಗರಿಗರಿಯಾಗುವವರೆಗೂ ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಒಂದು ಪ್ಲೇಟ್ ಮೇಲೆ ಕಾಟನ್ ಬಟ್ಟೆ ಹಾಕಿ ಅದರ ಮೇಲೆ ಈ ಹುರಿದುಕೊಂಡಿರುವಂತಹ ಕಾಳನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾವು ಡೈರೆಕ್ಟಾಗಿ ಪ್ಲೇಟ್ನಲ್ಲಿ ಹಾಕಿದರೆ ಅಲ್ಲಿ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಒಂದು ಬಟ್ಟೆ ಹಾಕಿ ನೀವು ತಗೋಬೇಕು. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ಗೆ ಅಂತ. 2 ಮಸಾಲ ಏಲಕ್ಕಿ, 1 ಇಂಚಿನಷ್ಟು ದಾಲ್ಚಿನ್ನಿ ಚಕ್ಕೆ, ಹಾಗೆಯೇ 4 ರಿಂದ 5 ಲವಂಗ, ಸ್ವಲ್ಪ ನಾನು ಚಕ್ರ ಮೊಗ್ಗು ಮತ್ತು ಕಲ್ಲು ಹೂ ಇದನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುರಿದಾದ ನಂತರ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. ಮೆಂತ್ಯ ಕಾಳು ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಇವಿಷ್ಟು ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾದ ನಂತರ ಇದನ್ನು ಕೂಡ ಅದೇ ಪ್ಲೇಟ್ನಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದರ ಪೌಡರನ್ನು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇವಾಗ ಇಲ್ಲಿ ನೀವು ನೋಡ್ಬೋದು, ಇದು ಹುರಿದಾಗಿದೆ. ಹುರಿದಾದ ನಂತರ ಒಂದು ಅರ್ಧ ಬೌಲಷ್ಟು ನಾನು ಕರಿಬೇವು ತೊಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಕಡಿಮೆನೂ ಕೂಡ ನೀವು ತೊಗೋಬೋದು. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಧನಿಯಾ ಪೌಡರಿಗೆ. ಇದು ಸ್ವಲ್ಪ ಗರಿ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಇದು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಇದು ಚೆನ್ನಾಗಿ ಗರಿ ಆಗಬೇಕು. ಇವಾಗ ಇಲ್ಲಿ ನೀವು ನೋಡಬಹುದು, ನೋಡಿ ತುಂಬ ಚೆನ್ನಾಗಿ ಗರಿ ಆಗಿದೆ. ಇವಾಗ ಇದು ಕೂಡ ಆಗಿದೆ. ಈಗ ಇದನ್ನು ನಾವೇನು ಧನಿಯಾ ತೆಗೆದಿಟ್ಕೊಂಡಿದ್ದೀವಲ್ಲ ಪ್ಲೇಟ್ನಲ್ಲಿ, ಅದೇ ಪ್ಲೇಟ್ನಲ್ಲಿ ಇದನ್ನು ಕೂಡ ತೆಗಿತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದರ ನೈಸಾಗಿ ಪೌಡರ್ ನಾವು ಮಾಡ್ಕೋಬೇಕು. ನಾವೇನು ಚಕ್ಕೆ ತೊಗೊಂಡಿದ್ದೀವಲ್ಲ ದಾಲ್ಚಿನ್ನಿ, ಅದು ಈ ಚಿಕ್ಕ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇವಾಗ ಇದು ಪೂರ್ತಿ ತಣ್ಣಗಾಗಿದೆ. ಈಗ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇದು ಪೌಡರ್ ಆದ ನಂತರ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನದ ಬೇರಿದ್ರೆ ನೀವು ಮಾತ್ರ ಬೇರನ್ನು ಕೂಡ ಹಾಕಬಹುದು. ಇವಾಗ ಇದು ಪೌಡರ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಸಾನಿಸ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನೋಡಿ ಇಲ್ಲಿ ಇಷ್ಟು ಉಳಿದಿದೆ. ಇದು ಮಿಕ್ಸಿ ಜಾರಿಗೆ ಹಾಕಿದ್ರೂ ಪೌಡರ್ ಆಗಲ್ಲ. ನೀವು ಯಾವುದಾದ್ರೂ ಮಸಾಲೆ ಮಾಡುವಾಗ ಆವಾಗ ಇದನ್ನು ಹಾಕಿ ನೀವು ರುಬ್ಕೋಬಹುದು. ಈಗ ನೋಡಿ ಈ ರೀತಿಯಾಗಿ ಧನಿಯಾ ಪೌಡರ್ ಇಲ್ಲಿ ರೆಡಿಯಾಗಿದೆ. ಇದನ್ನು ನೀವು ಸಾಂಬಾರ್, ಚಟ್ನಿ, ಪಲ್ಯ, ಕರಿಗಳಲ್ಲಿ ಬಳಸಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಏರ್ಟೈಟ್ ಜಾರ್ನಲ್ಲಿ ಹಾಕಿಟ್ರೆ 2 ರಿಂದ 3 ತಿಂಗಳು ಬಳಸಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.